ಎಲ್ಲರಿಗೂ ಆತ್ಮ ಪ್ರಣಾಮಗಳು. ಶ್ರೀ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮೆಲ್ಲರ ಪೂಜ್ಯ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ ನಮ್ಮೆಲ್ಲರ ಹೃದಯಪೂರ್ವಕ ಆತ್ಮ ಪ್ರಣಾಮವನ್ನು ಅರ್ಪಿಸುತ್ತಾ, ಪಾರ್ವತಿ ಪರಮೇಶ್ವರರಿಗೆ, ಲಕ್ಷ್ಮೀ ನಾರಾಯಣರಿಗೆ, ಎಲ್ಲ ದೇವಾನುದೇವತೆಯರಿಗೆ ನಮ್ಮೆಲ್ಲರ ಹೃದಯಪೂರ್ವಕವಾದ ಆತ್ಮ ವಂದನೆಯನ್ನು ಅರ್ಪಿಸುತ್ತಾ, ಮಾಸ್ಟರ್ಸ್, ಈ ದಿನ ನಾನು ಈ ಒಂದು ಸತ್ಸಂಗದಲ್ಲಿ ರೂಪಾಂತರೀಕರಣ ಆ ಒಂದು ಟಾಪಿಕ್ ನ ತಗೊಂಡಿದ್ದೀನಿ. ರೂಪ ಮತ್ತು ಅಂತರೀಕರಣ ಅಂತ ಹೇಳಿದ್ರೆ ನಮ್ಮ ರೂಪವನ್ನ ನಾವು ಬದಲಾಯಿಸ್ಕೊಳ್ಳೋದು ಅಂತ ಹೇಳಿ. ಅಂದ್ರೆ ಈಗ ನಮ್ಮ ಈ ಫಿಸಿಕಲ್ ಬಾಡಿ ಅಲ್ಲ, ನಮ್ಮ ಒಳಗಿನ ರೂಪ ಅಂದ್ರೆ ಸೆಲ್ಫ್ ಇಮೇಜ್ ಅಂತ ಏನಿದೆಯೋ ಅದನ್ನ ನಾವು ಬದಲಾಯಿಸ್ಕೊಳ್ಬೇಕಾಗತ್ತೆ. ಇದು ನಮ್ಗೆ ಯಾವ ರೀತಿ ಉಪಯೋಗ ಆಗತ್ತೆ ಅಂದ್ರೆ ಆಧ್ಯಾತ್ಮಿಕವಾಗಿ ಮುಂದುವರಿಯಲು ಅಂದ್ರೆ ಇದು ಯಾವ ವಿಧವಾಗಿ ನಮ್ಗೆ ಅನುಕೂಲ ಆಗತ್ತೆ ಅಂತ, ಈ ರೂಪಾಂತರೀಕರಣ ನಮ್ಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಆತ್ಮ ರೂಪಾಂತರೀಕರಣದ ನಂತರ ತನ್ನ ಸ್ವಯಂ ಹಾಡು ಮಾಡ್ಕೊಡುತ್ತಾ ಇಲ್ವಾ? ಅಂದ್ರೆ ಇವಾಗ ನಾವು ರೂಪಾಂತರೀಕರಣ ಆಗ್ಬೇಕು ಅಂತಿದ್ರೆ ಆ ಆತ್ಮ ತನ್ನನ್ನೇ ತಾನು ಸ್ವಯಂ ಆಗಿ ಹಾಳು ಮಾಡ್ಕೊಳುತ್ತಾ, ಇಲ್ಲ ಅಂದ್ರೆ ಅದು ಹಾಳಾಗದೆ ಇನ್ನು ಮುಂದಿನ ಸ್ಟೆಪ್ಸ್ ಅಲ್ಲಿ ನಡೆಯಕ್ಕಾಗತ್ತಾ, ಇಲ್ಲಿದ್ರೆ ಏನಾಗತ್ತೆ, ಅದೆಲ್ಲ ನಾವು ಈ ರೂಪಾಂತರೀಕರಣನ ನಾವು ಆಯ್ಕೆ ಮಾಡ್ಕೊಂಡ್ರೆ ಅದು ನಮ್ಗೆ ಸಹಾಯ ಆಗುತ್ತೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಈ ರೂಪಾಂತರೀಕರಣ ಹೊಂದಿದ್ಮೇಲೆ ನಮ್ಗೆ ಸಿಗುವ ಈ ಆಧ್ಯಾತ್ಮಿಕ ಲಾಭಗಳೇನು ಅಂತ ನಾವು ತಿಳ್ಕೊಳ್ಳೋಣ. ಮಾಸ್ಟರ್ಸ್, ಫಸ್ಟ್ ಬಂದ್ಬಿಟ್ಟು ನಾವು ಜೀವಾತ್ಮ ಭೂಮಿಗೆ ಬಂದ ನಂತರ ಉನ್ನತ ಲೋಕಗಳಿಗೆ ಹೋಗುವ ಹೊತ್ತಿಗೆ 3 ದಿಶೆಗಳಲ್ಲಿ ಇರುತ್ತಂತೆ ಈ ನಮ್ಮ ಜೀವಾತ್ಮ ಆತ್ಮಗಳು. ಅದ್ರಲ್ಲಿ ಬಂದ್ಬಿಟ್ಟು ಮೊದಲನೇದು ಯಾವ ರೀತಿ ಇರುತ್ತೆ ಅಂದ್ರೆ ಸಂತೋಷದಿಂದ, ಪರಮಾನಂದ, ಮತ್ತೆ ಸಂತೃಪ್ತಿ, ವಿಶ್ವಾಸ, ಎಚ್ಚರಿಕೆ, ಇವೆಲ್ಲ ಸೂಕ್ಷ್ಮ ಲೋಕದಲ್ಲಿ ಏನ್ ಮಾಡ್ಬೇಕೆಂಬ ಅವಗಾಹನೆಯು ಆ ಒಂದು ಆತ್ಮಕ್ಕೆ ಇರುತ್ತೆ. ಅಂದ್ರೆ ಭೂಮಿ ಮೇಲೆ ರೂಪಾಂತರೀಕರಣ ಹೊಂದಿ ಉನ್ನತ ಲೋಕಗಳಿಗೆ ಹೊರಟ ಮೇಲೆ ಆತ್ಮಗಳಿಗಿರುವ ಇದು ಮೊದಲನೇ ದಶೆ ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಭೂಮಿ ಮೇಲೆನೆ ನಮ್ಮ ರೂಪನ ಅಂತರೀಕರಣ ಅಂದ್ರೆ ನಮ್ಮ ಸೆಲ್ಫ್ ಇಮೇಜ್ ಒಳಗಿರುವ ಒಂದು ಆತ್ಮನ ನಾವು ಬದಲಾಯಿಸ್ಕೊಂಡು ನಾವು ಉನ್ನತ ಲೋಕಕ್ಕೆ ಹೋಗೋದಕ್ಕೆ ಅನುಕೂಲ ಆಗತ್ತೆ. ಇದು ಮೊದಲನೇ ದಶೆ ಅಂತ ನಾವು ಅನ್ಕೊಳ್ಬಹುದು. ಇದಕ್ಕೆ ನಾವು ಉನ್ನತ ಆತ್ಮ ಅಂತಾನು ಹೇಳ್ಬೋದು, ಇಲ್ಲ ಇದನ್ನು ವೃದ್ಧಾತ್ಮ ಅಂತಾನು ಸಹ ನಾವು ಹೇಳ್ಬೋದು. ಇನ್ನು ಎರಡನೇ ಸ್ಥಿತಿ ಅಂದ್ರೆ ಇದು 3 ಸ್ಥಿತಿಯಲ್ಲಿ ಇರುತ್ತೆ ಆತ್ಮ. ಅದರಲ್ಲಿ ಮೊದಲನೇ ಸ್ಥಿತಿ ಈ ರೀತಿ ಇರುತ್ತೆ. ಇನ್ನು ಎರಡನೇ ಸ್ಥಿತಿಯಲ್ಲಿ, ಈ ಸ್ಥಿತಿಯಲ್ಲಿರುವ ಆತ್ಮ ಹೇಗೆ ಅಂದ್ರೆ ಈ ಆತ್ಮ ಮಮಕಾರದಿಂದ, ದುಃಖದಿಂದ ಅನೇಕ ಕಷ್ಟಗಳನ್ನ ತಂದ್ಕೊಂಡು ತನ್ಗೆ ಕಷ್ಟ ಕೊಟ್ಟವ್ರ ಮೇಲೆ ದ್ವೇಷ ಇಟ್ಕೊಂಡು, ಕೋಪ ಇಟ್ಕೊಂಡು ಮೇಲಕ್ಕೆ ಹೋಗುತ್ತೆ. ಇದ್ರಿಂದ ಏನಾಗುತ್ತೆ ಹೇಳಿ, ಮುಂದಿನ ಜನ್ಮಕ್ಕೆ ಅದು ಪ್ರಣಾಳಿಕೆ ಮಾಡ್ಕೊಂಡು ಬರುತ್ತೆ. ಅಂದ್ರೆ ಯಾರ ಮೇಲೆ ದ್ವೇಷ ಇದೆಯೋ ಅವ್ರಿಗೆ ಕಷ್ಟ ಕೊಡುವುದಕ್ಕೆ, ದುಃಖ ಕೊಡುವುದಕ್ಕೆ ಆ ಒಂದು ಪ್ರಣಾಳಿಕೆಯನ್ನ ಆಯ್ಕೆ ಮಾಡ್ಕೊಂಡು ಬರುತ್ತೆ. ಇದು ಬಂದ್ಬಿಟ್ಟು ಎರಡನೇ ತರಹದ ಆತ್ಮ. ಇನ್ನು ನಾವು ಮೂರನೇ ಆತ್ಮ, ಈ ಮೂರನೇದು ಬಂದ್ಬಿಟ್ಟು ಪೂರ್ತಿ ಕುಗ್ಗೋಗ್ಬಿಟ್ಟಿರತ್ತೆ ಈ ಆತ್ಮ. ಈ ಆತ್ಮ ಯಾವುದ್ರ ಮೇಲೂ ನಂಬಿಕೆ ಇರೋದಿಲ್ಲ, ಎಲ್ಲವೂ ಅಂತ್ಯ ಆಗ್ಬಿಟ್ಟಿದೆ, ಜೀವನವೇ ಮುಗ್ದೋಗಿದೆ ಅಂತ ಭಯದಿಂದ, ಆಂದೋಲನದಿಂದ ಕುಗ್ಗೋಗ್ಬಿಟ್ಟಿರತ್ತೆ. ಈ 3 ರೀತಿಯ ಆತ್ಮಗಳನ್ನು ನಾವು ನೋಡ್ಬೋದು. ನಾವು ಇದು ತಗೊಂಡಿರೋದು ಮೊದಲನೇದು ಆತ್ಮ ಅನ್ಬಿಟ್ಟು ಅದು ಉನ್ನತ ಆತ್ಮ. ಅದಂದ್ರೆ ಚೈತನ್ಯದಿಂದ, ಕಾಂತಿಯಿಂದ ಇರುವ ಆತ್ಮ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಭೂಮಿಗೆ ಬರುವ ಅವಶ್ಯಕತೆ ಇರೋದಿಲ್ಲ. ಒಂದ್ ವೇಳೆ ಬಂದ್ರುನು ಅದು ಬಂದ್ಬಿಟ್ಟು ಅವತಾರವನ್ನ ತೆಗೆದುಕೊಂಡು ಬರುತ್ತೆ. ಅಂದ್ರೆ ಈ ಒಂದು ಮಾನವ ಜನ್ಮವನ್ನ ಮುಗಿಸ್ಕೊಂಡು ಮೇಲಕ್ಕೆ ಹೋದ್ಮೇಲೆ ಮತ್ತೆ ಅದು ಬರುವ ಅವಶ್ಯಕತೆ ಇರೋದಿಲ್ಲ. ಅಕಸ್ಮಾತ್ ಆಗಿ ಬಂದ್ರುನು ಈ ಕೃಷ್ಣ ಆಗ್ಲಿ, ಬುದ್ಧ, ಜೀಸಸ್, ಶಿರಡಿ ಬಾಬಾ ಇವರೆಲ್ಲರೂ ಈ ಒಂದು ಮೊದಲನೇ ರೀತಿಯ ಆತ್ಮಕ್ಕೆ ಸೇರಿರ್ತಾರೆ. ಇವರೆಲ್ಲ ಸಂತೋಷದಿಂದ, ಸಂತೃಪ್ತಿಯಾಗಿ, ಪರಮಾನಂದದಿಂದ ಲೋಕಕ್ಕೆ ಮೇಲೆ ಉನ್ನತ ಲೋಕಕ್ಕೆ ಹೋಗ್ಬಿಟ್ಟು ಮತ್ತೆ ಏನಾದ್ರೂ ಅವರ ಒಂದು ಕೆಲಸ ಇದ್ರೆ ಮಾತ್ರ ಅವ್ರ ಭೂಮಿಗೆ ಒಂದು ಆತ್ಮ ಸ್ಥಿತಿಯಲ್ಲಿ ಬಂದ್ಬಿಟ್ಟು ನಮ್ಗೆ ಅಂದ್ರೆ ಬೇರೆ ಎಲ್ಲ ಆತ್ಮಗಳಿಗೆ ಸಹಾಯ ಮಾಡೋದಕ್ಕೆ ಬರ್ತಾರೆ. ಇದು ಮೊದಲನೇ ದಶೆಯಲ್ಲಿ. ಅಂದ್ರೆ ನಾವು ಫಸ್ಟ್ ಉನ್ನತ ಸ್ಥಿತಿಗೆ ಹೋಗೋದಕ್ಕೆ ನಮ್ಮ ಒಂದು ರೂಪಾಂತರೀಕರಣನ ಬದಲಾಯಿಸ್ಕೊಂಡ್ರೆ ನಾವು ಉನ್ನತ ಲೋಕಕ್ಕೆ ಹೋಗ್ತೀವಿ. ಅದಾದ್ಮೇಲೆ ಮತ್ತೆ ಭೂಮಿ ಮೇಲೆ ಜನನ ಪಡ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಸಹಾಯ ಮಾಡೋದಕ್ಕೋಸ್ಕರ ನಾವು ಭೂಮಿ ಮೇಲೆ ಇಷ್ಟ ಇದ್ರೆ ಮಾತ್ರ ನಾವು ಬರ್ಬೋದು. ಇನ್ನು ಎರಡನೇ ಸ್ಥಿತಿ, ಈ ಎರಡನೇ ಸ್ಥಿತಿಯಲ್ಲಿ ಬಂದ್ಬಿಟ್ಟು ಇದು ಚೈತನ್ಯ ಸ್ಥಿತಿನ ಕಳ್ಕೊಂಡ್ಬಿಟ್ಟಿರತ್ತೆ.
ಅಂದ್ರೆ ತುಂಬಾ ದ್ವೇಷದಿಂದ, ಕೋಪದಿಂದ, ಮಮಕಾರದಿಂದ, ಭಯದಿಂದ ಕಷ್ಟ ಕೊಟ್ಟವ್ರ ಮೇಲೆ ಹಾಗೆ ತೀರ್ಸ್ಕೊಳ್ಬೇಕು ಅಂತ ಇರುತ್ತೆ. ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ, ನಮ್ಗೆ ಇದು ಅಂಬಾದು ಕತೆ ನಾವು ಕೇಳಿರ್ತೀವಿ. ಅಂಬ ತಾನು ಭೀಷ್ಮರನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ತಪನದಿಂದ ಶಿವನನ್ನ ಪ್ರಾರ್ಥಿಸ್ತಾ ಇರ್ತಾರೆ. ಶಿವ ಬಂದ್ಬಿಟ್ಟು ಪ್ರತ್ಯಕ್ಷ ಆಗ್ಬಿಟ್ಟು ಅವ್ರು ಕೇಳ್ತಾರೆ, ನಿನ್ಗೆ ಏನ್ ಬೇಕು ಹೇಳು ಅಂತ ಹೇಳಿದ್ರೆ ಅವ್ರ ಕೋರಿಕೆಯನ್ನ ಇಡ್ತಾರೆ, ನಾನು ಭೀಷ್ಮನ ನಾನು ಸಾಯಿಸ್ಬೇಕು ಅಂತ ಹೇಳಿ. ಅದಕ್ಕೆ ಆ ಒಂದು ದ್ವೇಷ, ನಾನು ಪ್ರತೀಕಾರನ ತಗೊಳ್ಬೇಕು, ಅವ್ರನ್ನ ನಾನು ನಾಶ ಮಾಡ್ಬೇಕು ಅಂತ ಕೇಳ್ಕೊಳ್ಬೇಕಾದ್ರೆ ಆಗ ಪರಮಾತ್ಮ ಬಂದ್ಬಿಟ್ಟು, ನೋಡು, ಈ ರೀತಿಯ ಒಂದು ದ್ವೇಷಕ್ಕೆ ಹಾಗೆಗೆ ಪ್ರತಿಕಾರಗಳಿಗೆ ನಾನು ವರ ಕೊಡೋದಿಲ್ಲ ಅಂತ ಹೇಳಿರ್ತಾರೆ. ಆಕೆ ಏನ್ ಮಾಡ್ತಾಳೆ ಅಂದ್ರೆ ಮತ್ತೆ ಹಠ ಇಡ್ಕೊಂಡು ಮತ್ತೆ ಧ್ಯಾನ ಕೂತ್ಕೋತಾಳೆ. ಮತ್ತೆ ಧ್ಯಾನ ಸಾಧನೆಯಲ್ಲಿ ಮತ್ತೆ ಪರಮಾತ್ಮನ ಕರ್ಕೋತಾಳೆ. ಮತ್ತೆ ಶಿವ ಬಂದ್ಬಿಟ್ಟು ಏನು ಅಂತ ಕೇಳಿದ್ರೆ, ಇಲ್ಲ, ನೀವು ನನ್ಗೆ ಈ ಅವಕಾಶ ಕೊಡ್ಲೇಬೇಕು ಅಂತ ಕೇಳ್ಕೊಂಡ್ರೆ ಇವಾಗ ಬೇರೆ ಆಪ್ಷನ್ ಇರೋದಿಲ್ಲ ಪರಮಾತ್ಮನಿಗೆ. ಸರಿ ಆಯ್ತು ಅಂತ ಅವ್ರು ಒಂದು ಹೇಳ್ತಾರೆ, ನೋಡು, ಈ ಜನ್ಮದಲ್ಲಿ ಈ ಪ್ರಣಾಳಿಕೆಯಲ್ಲಿ ನೀವು ಆಲ್ರೆಡಿ ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದೀರಾ. ಈ ಒಂದು ಜನ್ಮದಲ್ಲಿ ನೀನೇನು ದ್ವೇಷ ತೀರ್ಸ್ಕೊಳಕ್ ಆಗೋದಿಲ್ಲ. ಬೇಕಾದ್ರೆ ನೀನು ಮುಂದಿನ ಜನ್ಮದಲ್ಲಿ ಬೇಕಾದ್ರೆ ಆ ಒಂದು ಪ್ರಣಾಳಿಕೆನ ನೀನು ಹೊತ್ಕೊಂಡ್ ಬರ್ಬೋದು ಅಂತ ಹೇಳಿ ವರ ಕೊಟ್ಬಿಡ್ತಾರೆ. ಅವ್ರೇನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅದೇ ಇನ್ನೊಂದ್ ಜನ್ಮದಲ್ಲಿ ಬಂದ್ಬಿಟ್ಟು ಶಿಖಂಡಿ ಆಗಿ ಜನ್ಮ ತಗೊಳ್ಳೋದು. ಅವಳ ಜನ್ಮ ತಗೊಂಡು ಅವಳ ಆಸೆಯನ್ನ ಪೂರೈಸ್ಕೊತಾಳೆ. ಅದಕ್ಕೆ ಮಾಸ್ಟರ್ಸ್, ದ್ವೇಷ ಅನ್ನೋದು ಮಾತ್ರ ಯಾರ ಮೇಲೆ ನಾವ್ ಇಟ್ಕೊಳ್ಬಾರ್ದು. ಅದೇ ಆ ದ್ವೇಷನೇ ಅವಳಿಗೆ ಇನ್ನೊಂದು ಜನ್ಮಕ್ಕೆ ಕಾರಣ ಆಯ್ತು ಅಂತ ನಾವ್ ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಒಂದು ನಾವ್ ತಿಳ್ಕೊಳ್ಬೇಕು, ಮೊದಲನೇ ದಶೆಯಲ್ಲಿರುವ ಆತ್ಮಗಳ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಅಂದ್ರೆ 2ನೇ ದಶೆ ಮತ್ತೆ 3ನೇ ದಶೆಯಲ್ಲಿ ಮತ್ತೆ ಜನ್ಮ ಎತ್ತಿ ಬರುವ ಆತ್ಮಗಳು ಬಹಳ ಹೆಚ್ಚಾಗಿ ಇರುತ್ತೆ ಅಂತ. ಇನ್ನು 3ನೇ ಸ್ಥಿತಿ, ಇದು ಬಹಳ ಮನಸ್ಸಿಂದ ಕುಗ್ಗಿದ ಸ್ಥಿತಿ ಇರುತ್ತೆ. ಅಂದ್ರೆ ಇದು ಬಹಳ ದಾರುಣವಾದ ಕೇಸ್ಗಳು ಮಾಸ್ಟರ್ಸ್. ಇದು ಎಲ್ಲಾ ಮುಗ್ದೋಗಿದೆ, ನನ್ ಜೀವನನೇ ಇಲ್ಲ ಅಂತ ದುಃಖದಿಂದ, ವೇದನೆಯಿಂದ ಅಳ್ತಾ ಹೇಗೆಲ್ಲಾ ಜೀವನ ನಡೆಸ್ತಾರೋ ಅದೇ ರೀತಿ ಇನ್ನೊಬ್ಬರನ್ನು ಅಳಿಸ್ತಾನೆ ಇರ್ತಾರೆ. ಇದು ಇವ್ರು ಬಂದ್ಬಿಟ್ಟು ನ್ಯೂನ್ಯತಾ ಭಾವದಲ್ಲಿ ಇರ್ತಾರೆ. ಅಂದ್ರೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಇವರಲ್ಲಿ ಇರುತ್ತೆ. ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕು, ಮೊದಲನೇ ಆತ್ಮ ಬಂದ್ಬಿಟ್ಟು ಕಾನ್ಫಿಡೆಂಟ್ ಆಗಿದ್ರೆ, 2ನೇ ಆತ್ಮ ಬಂದ್ಬಿಟ್ಟು ಸುಪಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅಂದ್ರೆ ಶ್ರೇಷ್ಠವಾದ ಆತ್ಮ ಅದು. ಇನ್ನು 3ನೇ ಸ್ಥಿತಿ ಬಂದ್ಬಿಟ್ಟು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್, ಅಂದ್ರೆ ಕೀಳರಿಮೆಯಲ್ಲಿ ಇರುತ್ತೆ. ಈ 3ನೇ ಸ್ಥಿತಿಯಲ್ಲಿ ಹುಟ್ಟಿರೋರು ಮಾತ್ರ ಯಾವಾಗ್ಲೂ ದೇವ್ರನ್ನೇ ಅವಲಂಬಿಸಿರ್ತಾರೆ. ದೇವ್ರೇ ನನ್ನ ಕಾಪಾಡು ಅಂತ ಹೇಳ್ಬಿಟ್ಟು ದೇವ್ರನ್ನ ಯಾವಾಗ್ಲೂ ಅವಲಂಬಿಸ್ತಾ ಇರ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ, ನಾವು ಈ ಜನ್ಮ ಅಂದ್ರೆ ನಾವು ಜನ್ಮ ತಗೊಳ್ಳೋದು ಸಹಜ ಮತ್ತೆ ಸಾಯೋದನ್ನು ಸಹಜ. ಅಂದ್ರೆ ಈ ಮಧ್ಯ ದಿನಗಳಲ್ಲಿ ಏನಿದೆಯೋ ಅದು ನಮ್ ಕೈಯಲ್ಲಿದೆ. ಈ ಜನನ ಮರಣ ಅನ್ನೋದು ನಮ್ ಕೈಯಲ್ಲಿಲ್ಲ. ಆದ್ರೆ ಈ ಮಧ್ಯದಲ್ಲಿರುವ ಸ್ಥಿತಿ ನಮ್ ಕೈಯಲ್ಲಿದೆ. ಆ ಜೀವನವೇ ನಮ್ಮನ್ನ ನಾವು ಬದಲು ಮಾಡ್ಕೊಳ್ಳೋದಕ್ಕೆ ಒಂದು ಕಾರಣ ಅಂತ ನಾವು ತಿಳ್ಕೊಳ್ಬಹುದು. ಇದು 2ನೇ ದಶೆಯಿಂದ 3ನೇ ದಿಶೆಯಿಂದ ಬಂದಿರಬಹುದು. ಈ ಹಾಗೆ ಕೋಪ, ದ್ವೇಷ, ಪ್ರತಿಕಾರ ಏಕೆ ನಮ್ಮಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬಹುದು. ಅದು ತಿಳ್ಕೊಳ್ಳೋದ್ರಿಂದ ಈ ಮಧ್ಯದ ಸ್ಥಿತಿಯಲ್ಲಿ ನಮ್ಗೆ ಏನೆಲ್ಲಾ ಕಾಲ ಟೈಮ್ ಇದೆಯೋ ಅದನ್ನ ನಾವು ರೂಪಾಂತರೀಕರಣವನ್ನಾಗಿ ಬದಲಾಯಿಸ್ಕೊಳ್ಬಹುದು. ಅಂದ್ರೆ ನಮ್ಮ ಜನ್ಮಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಂಡು ನಾವು ಮರಣಿಸುವ ಹೊತ್ತಿಗೆ 1ನೇ ದಶೆಯ ಆತ್ಮವಾಗಿ ನಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಆಗ ನಾವು 1ನೇ ದಶೆ ಆತ್ಮವಾದ್ರೆ ನಾವು ನಂಬರ್ 1 ಸೋಲ್ ಆಗಿ ಬದಲಾಗ್ತೀವಿ ಮಾಸ್ಟರ್ಸ್. ಅಂದ್ರೆ ಉನ್ನತ ದಶೆಯ ಆತ್ಮ ಆಗ್ತೀವಿ. ಆಗ ಉನ್ನತ ಆತ್ಮಗಳ ಒಂದು ಇರುವಿಕೆ ಜಾಗಕ್ಕೆ ಹೋಗೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ನಾವು ತಿಳ್ಕೊಳ್ಬೇಕಾಗತ್ತೆ. ನೋಡಿ ಮಾಸ್ಟರ್ಸ್, ನಾವು ಗತದಲ್ಲಿ ಏನ್ ಮಾಡಿದ್ರು ಸರಿ, ಅದು ಮುಖ್ಯ ಅಲ್ಲ. ಈಗ ನಾವು ಮರಣಿಸುವ ಹೊತ್ತಿಗೆ ಹೇಗಿರ್ತೀವಿ ಅನ್ನೋದು ಬಹಳ ಮುಖ್ಯ. ಇಲ್ಲಿ 1ನೇ ದಶೆಯಲ್ಲಿ ಇದೀವಾ, 2ನೇ ದಶೆಯಲ್ಲಿ ಇದೀವಾ, ಇಲ್ಲ 3ನೇ ದಶೆಯಲ್ಲಿ ಇದೀವಾ ಅಂತ ಅರ್ಥ ಮಾಡ್ಕೊಳ್ಳೋದು ಅದು ಅವಶ್ಯಕತೆ ಇಲ್ಲ. ನಾವ್ ಏನೇ ಇರ್ಲಿ, ಈ ಜೀವನದ ಕೊನೆಯಲ್ಲಿ ಅಂದ್ರೆ ನಮ್ಮ ಮರಣಿಸುವ ಸಮಯದ ಹೊತ್ತಿಗೆ ನಾವು 1ನೇ ದಶೆ ಉನ್ನತ ಆತ್ಮವಾಗಿ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾರೆ. ಆ ಒಂದು ಬದಲಾವಣೆಗೆ ಟೈಮ್ ಹಿಡಿಯುತ್ತೆ. ಅದು ಯಾವ ರೀತಿ ಅಂದ್ರೆ, ಒಂದು ಚಿಟ್ಟೆದೊಂದು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಕಂಬಳಿ ಹುಳ ಬಂದ್ಬಿಟ್ಟು ಒಂದು ಚಿಟ್ಟೆಯಾಗಿ ಬದಲಾಗೋದಿಕ್ಕೆ ಸಮಯ ಹಿಡುತ್ತಲ್ವಾ, ಹಾಗೆ ನಮ್ಮ ಜೀವನ ಸಹ ಬದಲಾಗೋದಿಕ್ಕೆ ಸಮಯ ಹಿಡಿಸುತ್ತೆ. ಈಗ ನಾವು 1ನೇ ದಶೆಯನ್ನ ಆಯ್ಕೆ ಮಾಡ್ಕೊಳ್ಬೇಕು. 1ನೇ ದಶೆ ಬೇಕಂದ್ರೆ ಏನ್ ಮಾಡ್ಬೇಕು, ಮತ್ತೆ ಅದರಿಂದ ಬರುವ ಲಾಭಗಳೇನು ಅಂತ ನಾವು ತಿಳ್ಕೊಳ್ಳೋಣ. 1ನೇ ದಶೆ ಆತ್ಮ ಆಗಿ ಬದಲಾಗೋದಿಕ್ಕೆ ನಾವು ಒಂದು ರೂಪವನ್ನ ತಯಾರು ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ನಾವು ಇದನ್ನ ಭೂಮಿಯಲ್ಲಿ ಇರ್ಬೇಕಾದ್ರೆ ಮಾಡ್ಕೊಳ್ಬೇಕಾಗತ್ತೆ ಮಾಸ್ಟರ್ಸ್. ಭೂಮಿಯ ಕೊನೆ ಶ್ವಾಸ ಬಿಡುವ ಹೊತ್ತಿಗೆನೆ ಈ ರೂಪಾಂತರೀಕರಣವನ್ನ ನಾವು ಹೊಂದ್ಕೊಳ್ಬೇಕಾಗತ್ತೆ.
ಇಲ್ಲ ಅಂದ್ರೆ ಶ್ವಾಸ ಮುಗಿದ್ಮೇಲೆ ನಾವ್ ಏನು ಮಾಡ್ಕೊಳಕ್ ಆಗೋದಿಲ್ಲ, ಮತ್ತೆ ನಾವ್ ಇನ್ನೊಂದ್ ಜನ್ಮನ ತಗೊಂಡು ಬರ್ಬೇಕಾಗತ್ತೆ. ಅದ್ರಿಂದ ನಮ್ಗೆ ಇವಾಗ ಏನ್ ಸಮಯ ಇದೆಯೋ ಅಷ್ಟ್ರಲ್ಲಿ ನಾವು ಒಂದು ಮಾರ್ಗವನ್ನ ತಿಳ್ಕೊಂಡು ಆ ಒಂದು ಉನ್ನತ ಲೋಕದಲ್ಲಿ ಸಂಬಂಧವನ್ನ ಬೆಳೆಸ್ಕೊಳ್ಬೇಕಂದ್ರೆ ನಾವು ಯಾವ ರೀತಿ ರೂಪಾಂತರೀಕರಣವನ್ನ ಹೊಂದ್ಕೊಳ್ಬೇಕು ಅಂತ ನಾವು ತಿಳ್ಕೊಳ್ಳೋಣ. ಅಂದ್ರೆ ಒಂದು ಎಕ್ಸಾಂಪಲ್ಗೆ ಒಂದು ಶಿರ್ಡಿ ಸಾಯಿಬಾಬಾ ಅಂತ ತಿಳ್ಕೊಳ್ಳಿ. ಬಾಬಾ ಅವರ ಭಕ್ತರಾಗಿರ್ತೀವಿ ನಾವು ಬಾಬಾಗೆ ಬಂದ್ಬಿಟ್ಟು ಪೂಜೆ ಮಾಡೋದು, ಕಾಯಿ ಹೊಡೋದು, ಹಣ್ಣು ಹಂಪಲಿಡೋದು, ಭಜನೆ ಮಾಡೋದು ಅದಲ್ಲ. ಅದೇ ರೀತಿ ಆಂಜನೇಯನ ಬಂದ್ಬಿಟ್ಟು ವಜ್ರಕಾಯಿ ಅಂತ ಹೇಳ್ತೀವಿ, ಮಹಾಪರಾಕ್ರಮಿ ಅಂತೆಲ್ಲ ಹೇಳ್ತಾ ಇರ್ತೀವಿ, ಮತ್ತೆ ಎಷ್ಟೋ ಸಹಸ್ರನಾಮಗಳನ್ನ ಹೇಳ್ತಾ ಇರ್ತೀವಿ. ಇದೆಲ್ಲ ಓದ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಏನ್ ಬೇಕು ಅಂತ ದೇವ್ರು ಕೊಡೋದಿಲ್ಲ. ನಮ್ಗೆ ಏನ್ ಬೇಕು ಅಂದ್ರೆ ಅದನ್ನ ನಾವು ನೋಡ್ಬೇಕು, ಅವನಲ್ಲಿ ಒಂದು ರೂಪವನ್ನ ನಮ್ಮ ಮನಸ್ಸಿಗೆ ತಗೋಬೇಕು, ಮತ್ತೆ ಅವನಲ್ಲಿರುವ ಏನೆಲ್ಲ ಬದಲಾವಣೆಗಳು ನಮ್ಗೆ ಮಾಡ್ಕೊಳ್ಬೇಕು ಅಂತ ನಾವು ಮಾಡ್ಕೊಂಡ್ರೆ ನಾವು ರೂಪಾಂತರೀಕರಣವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಈ ರೂಪಾಂತರೀಕರಣ ಪಡ್ಕೊಳ್ಬೇಕಂದ್ರೆ ನಮ್ಮ ಈ ಒಂದು ಭೂಮಿ ಮೇಲೆ ಇರುವ ಸಂಬಂಧ ಉನ್ನತ ಲೋಕದ ಸ್ಥಿತಿಯಲ್ಲಿರೋರ ಜೊತೆ ನಮ್ಮ ಸಂಪರ್ಕವು ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ನಮ್ಮ ಆಲೋಚನೆಗಳು, ಭಾವನೆಗಳು, ದಿನಚರಿಗಳಿಂದ ನಮ್ಮನ್ನ ನಾವು ವ್ಯಕ್ತಪಡಿಸ್ಕೊಳ್ತಾ ಹೋಗ್ತಾ ಇರ್ಬೋದು. ಅಂದ್ರೆ ಈ ಮೇಲೆ ಹೇಳಿರೋ ತರ ನಾವು ಇವಾಗ ಬಂದ್ಬಿಟ್ಟು ನಾನ್ ದೇವ್ರು ಅಂತ ಹೇಳ್ತಿರ್ತೀವಿ. ಅಲ್ಲ, ದೇವ್ರು ಅಂತ ಹೇಳೋದಕ್ ಮುಂಚೆ ದೇವರಲ್ಲಿರುವ ಗುಣಗಳು ನಮ್ಮಲ್ಲಿ ಇದೆಯಾ ಅದು ನಾವು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ 3 ತರ ಮಾನವರು ಆತ್ಮಗಳಿದೆ ಅಂತ ಹೇಳಿದ್ದೆ. ಒಂದು ದೇವ ಆತ್ಮ, ಮತ್ತೆ ಮಾನವ, ಮತ್ತೆ ಬಂದ್ಬಿಟ್ಟು ರಾಕ್ಷಸ. ಇಲ್ಲಿ ದೇವರು ಅನ್ನೋದಕ್ಕಿಂತ ಮುಂಚೆ ಆ ಮಾನವ ಇಂದ, ರಾಕ್ಷಸನಿಂದ ನಾವು ದೇವರನ್ನ ಸೇರೋದಿಕ್ಕೆ ಯಾವ ರೀತಿ ನಾವು ರೂಪಾಂತರೀಕರಣ ಹೊಂದ್ಕೊಳ್ಬೇಕು ಅದನ್ನ ನಾವು ನೋಡ್ಕೊಳ್ಬೇಕು. ಇದಕ್ಕೆ ಒಂದು ಟಾಸ್ಕ್ ತರ ನಾವು ಮಾಡ್ಕೊಳ್ಬೇಕಾಗತ್ತೆ ಮಾಸ್ಟರ್. ಅಂದ್ರೆ ಒಬ್ಬರನ್ನ ನಾವು ಒಂದು ರೋಲ್ ಮಾಡೆಲ್ ಆಗಿ ತಗೊಳ್ಬೇಕಾಗತ್ತೆ. ಒಬ್ಬ ಗುರುವಾಗ್ಲಿ, ಕೃಷ್ಣ, ಬಾಬಾ, ನಾರಾಯಣ, ದೇವಿ, ಶಿವ, ಹೀಗೆ ಯಾರನ್ನಾದ್ರೂ ಒಬ್ಬರನ್ನ ಅವ್ರನ್ನ ನಾವು ಬಂದ್ಬಿಟ್ಟು ಒಂದು ಮಾಡೆಲ್ ಆಗಿ ನಾವು ತಗೊಂಡ್ಬಿಟ್ರೆ, ರೋಲ್ ಮಾಡೆಲ್ ಆಗಿ ನಾವು ತಗೊಂಡ್ರೆ ಅವರನ್ನ ನಾವು ನೋಡಿ, ಅಂದ್ರೆ ಅವರ ಒಂದು ವೇಷಭೂಷಣನಲ್ಲ, ಅವರ ಒಂದು ದೃಷ್ಟಿನ ನಾವು ನೋಡ್ಕೊಂಡು ಅವ್ರು ಯಾವ ರೀತಿ ಇದಾರೆ, ಅವರ ನಡತೆ ಏನು, ಅವರಲ್ಲಿ ಕೋಪ ಇರೋದಿಲ್ಲ, ಅದೆಲ್ಲ ನಾವು ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಳ್ಬೇಕಾಗತ್ತೆ. ಅವಾಗ ನಾವು ನಮ್ಮಲ್ಲಿ ರೂಪಾಂತರೀಕರಣವನ್ನ ಹೊಂದ್ಕೊಳ್ಬಹುದು ಅಂತ ತಿಳ್ಕೊಳ್ಬಹುದು. ಅಂದ್ರೆ ಇವಾಗ ನಾವು ಶಿವನನ್ನ ನೋಡಿದ ತಕ್ಷಣ ಸರ್ವೇಶ್ವರ ಆಗ್ಬೇಕು ಅಂತ ಅನ್ಕೋತೀವಿ. ಅಲ್ಲ, ಯಾವುದೇ ಒಂದು ರಾಮನಾಗ್ಲಿ, ಶಿವನಾಗ್ಲಿ, ಯಾರದೇ ಒಂದು ಫೋಟೋ ಇಟ್ಕೊಂಡ್ರು ನಾವು ಸಹ ಸರ್ವೇಶ್ವರ ಆಗೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ನಮ್ಗೆ ಇಷ್ಟವಾಗದ್ದು ಯಾರಾದ್ರೂ ಹೋಗ್ಲಿ, ದೇವ್ರದೇ ಅಂತಾನೆ ಅಲ್ಲ, ಯಾರ್ ನಮ್ಗೆ ಇಷ್ಟ ಆಗ್ತಾರೋ ಅವ್ರ ಫೋಟೋನ ನಾವು ಇಟ್ಕೊಂಡು ಒಂದ್ ರೂಮಲ್ಲಿ ಇಟ್ಕೊಂಡು ಅವ್ರ ಫೋಟೋವನ್ನ ನೋಡ್ಬೇಕು. ಆ ಬಿಂಬವನ್ನ ಸ್ಪಷ್ಟವಾಗಿ ಊಹಿಸ್ಕೊಳ್ಬೇಕಾಗತ್ತೆ. ಒಮ್ಮೆ ನೋಡಿ ನಿಧಾನವಾಗಿ ಕಣ್ಮುಚ್ಕೊಳ್ಬೇಕು. ಹೀಗೆ ಮಾಡ್ತಾ ಇದ್ರೆ ಅವರ ರೂಪ ಮತ್ತೆ ಅವರ ಬಿಂಬ ಎಲ್ಲ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಇದು ಒಂದು ನಿಗೂಢವಾದ ಸಾಧನೆ ಮಾಸ್ಟರ್ಸ್. ಇದು ತುಂಬಾನೇ ಕಷ್ಟವಾದದ್ದು, ಆದ್ರೆ ಅಷ್ಟು ಸುಲಭ. ಮತ್ತೆ ಮಾಡೋದಕ್ಕೆ ಸುಲಭವಾದದ್ದು, ಆದ್ರೆ ಅಷ್ಟು ಕಷ್ಟ. ಈ ರೀತಿ ಇರುತ್ತೆ, ಕಷ್ಟನೂ ಇರುತ್ತೆ, ಸುಲಭನೂ ಇರುತ್ತೆ. ಅದ್ರಿಂದ ನಾವು ಒಂದು ರೂಪಾಂತರೀಕರಣ ಹೊಂದ್ಕೊಳ್ಬೇಕಂದ್ರೆ ನಾವು ಒಂದು ಫೋಟೋನ ಇಟ್ಕೊಂಡು ಅವರ ಬಿಂಬನ ಕಣ್ಣು ಮುಚ್ಚಿ ಕಣ್ಣು ತೆಗೆದು ನೋಡ್ಕೊಂತಾ ಇದ್ರೆ ಆ ಒಂದು ಚಿತ್ರಣ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಇದು ನಾವು ಮಾಡ್ಬೇಕಾದದ್ದು ಮೊದಲನೇದು. ನಂತರ ನಮ್ಮ ಹೃದಯದಲ್ಲಿ ಅವ್ರನ್ನ ಪ್ರಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಪ್ರಿಂಟ್ ಮಾಡ್ಕೊಡೋದ್ರಿಂದ ಇದು ರೂಪಾಂತರೀಕರಣ ಆಗತ್ತೆ. ಪ್ರತ್ಯೇಕವಾಗಿ ಮಾಡ್ತಾ ಇರ್ಬೇಕು. ಅಂದ್ರೆ ಒಂದ್ ದಿವಸ ಮಾಡಿ ಬಿಡೋದು ಅದಲ್ಲ, ಕಂಟಿನ್ಯೂ 48 ಡೇಸ್ ಆದ್ರೂ ಮಾಡ್ಬೋದು. ಇಲ್ಲ, ಅದು ಹೇಳಕ್ ಆಗೋದಿಲ್ಲ, ಅವ್ರವ್ರ ಆತ್ಮಗಳ ಸ್ಥಿತಿ ಪ್ರಕಾರ ಅದು ಟೈಮ್ ಹಿಡಿಯುತ್ತೆ. ಒಬ್ರಿಗೆ 48 ಡೇಸ್ ಅಲ್ಲಿ ಆಗ್ಬೋದು, ಇಲ್ಲ ಒಬ್ರಿಗೆ 1 ದಿವಸದಲ್ಲಿ ಆಗ್ಬೋದು, ಇಲ್ಲ ಒಬ್ಬರಿಗೆ 10 ವರ್ಷ ಆಗ್ಬೋದು, ಇಲ್ಲ ಒಂದು ಜನ್ಮನೇ ತಗೊಳ್ಬೋದು. ಆದ್ರೆ ಖಂಡಿತ ಆಗತ್ತೆ. ಅಂದ್ರೆ ಈ ಕೆಲಸ ಮಾಡೋದು ಬಹಳ ಕಷ್ಟ, ಅಷ್ಟುನು ಸುಲಭ ಅಂತಾನು ಹೇಳ್ತಿದ್ದಾರೆ. ಈಗ ಒಂದು ಸಾಯಿಬಾಬರ ಒಂದು ಉದಾಹರಣೆ ತಗೊಳ್ಕೊಂಡ್ರೆ, ಅವರು ಹೇಗೆ ಕರುಣೆಯಿಂದ, ಪ್ರೀತಿಯಿಂದ ಹೇಗ್ ನಡ್ಕೋತಾ ಇದ್ರು. ಪ್ರೀತಿಯಿಂದ ಮಾತಾಡೋದಾಗ್ಲಿ, ನಯನವಾಗಿ ಮಾತಾಡೋದು, ಸತ್ಯದಿಂದ ಮಾತನಾಡುವುದು, ಇದನ್ನ ನಾವು ಅಭ್ಯಾಸ ಮಾಡ್ಬೇಕಾಗತ್ತೆ. ಹಾಗೆ ಶ್ರೀರಾಮನಾಗಿರ್ಬೇಕು ಅಂತ ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡ್ರೆ ದಯೆಯಿಂದ ನೋಡ್ಬೇಕು, ಪ್ರಸನ್ನರಾಗಿರ್ಬೇಕು, ಎಷ್ಟೇ ಕಷ್ಟ ಬಂದ್ರು ನಗುಮುಖದಿಂದ ಇರ್ಬೇಕು. ಮತ್ತೆ ಕೃಷ್ಣನ ಹಾಗೆ ಇರ್ಬೇಕಂದ್ರೆ ಎಮೋಷನಲ್ ಆಗದೆ ಇದೆಲ್ಲಾ ಪಾತ್ರಗಳನ್ನು ನಮ್ಗೆ ಅಂದ್ರೆ ಇವಾಗ ಕೃಷ್ಣಂದು ಅಂದ್ರೆ ಎಮೋಷನ್ ಇಲ್ದೆ ತರ ಇರೋದು, ಅದನ್ನು ನಾವು ತಿಳ್ಕೊಂಡು ಇದೆಲ್ಲ ಏನೆಲ್ಲ ಇದೆಯೋ ಅದನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ನಾವು ರೂಪಾಂತರೀಕರಣ ತಗೊಳ್ಬಹುದು ಅಂತ ಹೇಳ್ತಿದ್ದಾರೆ.
ಅಂದ್ರೆ ಇದು ಮೊದಲನೇ ದಶೆಯಲ್ಲಿ ಬಂದು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು 2ನೇ ದಶೆಯಲ್ಲಿ ಪರಿಶೀಲನೆ, ಅವರು ಹೇಗಿದ್ದಾರೆ ಏನು ಅಂತ ನಾವು ಪರಿಶೀಲನೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು 3ನೇ ದಶೆಯಲ್ಲಿ ಅನುಕರಣೆ, ಸ್ಪಷ್ಟವಾಗಿ ಆತನ ಹಾಗೆ ಅಥವಾ ಆಕೆಯ ಹಾಗೆ ಇರಲು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಈ 3 ಸ್ಟೆಪ್ ನಾವು ಮಾಡೋದ್ರಿಂದ ನಾವು ಒಂದು ನಮ್ಮ ರೂಪನ ಅಂತರೀಕರಣ ಅಂದ್ರೆ ನಮ್ಮ ರೂಪಾಂತರೀಕರಣವನ್ನ ನಾವು ಬದಲಾಯಿಸ್ಕೊಳ್ಬಹುದು ಅಂತ.